ಏನೂ ಆಗಿಲ್ಲ ಅತ್ತೆ, ಅದು ನನ್ನ ಫೋಟೋನೇ. ನಾನು ಪಕ್ಕದಲ್ಲಿ ಇದ್ರು ಮಾವ ಫೋಟೋ ನೋಡ್ತಾ ಇದ್ದಾನೆ ಅಂತ ಅದನ್ನ ಹರಿದು ಹಾಕ್ಬಿಟ್ಟೆ ಅಷ್ಟೇ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ಫೋಟೋ ನೀನೇ ಹರಿದಾಕೊಳ್ಳೋದಿಕ್ಕೆ? ಪಾರ್ವತಿ, ಆ ಪೀಸ್ಗಳನ್ನೆಲ್ಲ ಎತ್ಕೋ. ಪಾರ್ವತಿ, ಒಂದ್ ನಿಮಿಷ, ಇದನ್ನೆಲ್ಲ ನೋಡೋ ಅವಶ್ಯಕತೆ ಇದೆಯಾ ಅಂತ. ಅಲ್ಲ, ಚಾರು ತಂದೆ ಫೋಟೋ ಅಂತ ಹೇಳ್ತಿದ್ದಾಳಲ್ಲ. ನಾವು ಮಾಡ್ಬೇಕಾಗಿರೋ ಕೆಲ್ಸದ ಕಡೆ ಗಮನ ಕೊಡೋಣ ಅಲ್ಲ. ಬಾ ಪಾರ್ವತಿ. ಒಂದ್ ನಿಮಿಷ ಇರೋದ್ಗೆ ಎತ್ಕೋ ಪಾರ್ವತಿ, ಎತ್ಕೋ. ಅಲ್ಲೊಂದಿದೆ ನೋಡು. ಪಾರ್ವತಿ, ತಲೆ ಭಾಗ ಕಾಣಿಸ್ತಾ ಇಲ್ಲ, ಎಲ್ಲಾದ್ರೂ ಇದ್ಯಾ ಅಂತ ನೋಡು. ಆದ್ಯ ಫೋಟೋ. ಸೀನು, ಏನು ನೀನ್ ಮಾಡ್ತಾ ಇರೋದು? ನಿನ್ ಹತ್ರ ಇವಳು ಫೋಟೋ ಯಾಕಿದೆ? ಇವಳು ನಮ್ಮನೆಗೆ ಅಂಟ್ಕೊಂಡಿರೋ ದರಿದ್ರ ಕಣೋ. ನಿನ್ ಹತ್ರ ಇರ್ಬೇಕಾಗಿರೋದು ಚಾರು ಫೋಟೋ, ಇಲ್ಲ ನಿಮ್ಮ ಅಪ್ಪ ಅಮ್ಮ ಆಗಿರೋ ನಮ್ ಫೋಟೋ ಇರ್ಬೇಕು. ಇವಳ ಫೋಟೋ ನಿನ್ ಹತ್ರ ಹೇಗ್ ಬಂತು ಹೇಳು? ಹೇಳು ಸೀನು, ಆ ಆದ್ಯ ಫೋಟೋ ನಿನ್ ರೂಮಲ್ಲಿ ಯಾಕಿದೆ? ಓಹೋ, ಇದನ್ ಸಹಿಸಕ್ಕಾಗ್ದೇನಾ ಚಾರು ಈಗಷ್ಟೇ ಫೋಟೋನ ಹರಿದಾಕಿದ್ದು? ಅಂದ್ರೆ ಸೀನು ಆದ್ಯ ಮಧ್ಯೆ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಾ ಚಾರು? ಹೇಳು ಚಾರು. ಚಾರು, ಕೇಳ್ತಿರೋದು ನಿನ್ನೆ. ನೀವ್ ಅನ್ಕೊಂಡಾಗೇನು ಆಗಿಲ್ಲ ಚಿಕ್ಕಮ್ಮ. ಸೀನಮ್ಮ ಅವನ್ ಕೈಲಿ ಆ ಫೋಟೋ ನೋಡಕ್ಕಾಗ್ದೆ ಅರ್ಥ ಹಾಕ್ಬಿಟ್ಟೆ ಅಷ್ಟೇ. ಇದ್ರಲ್ಲಿ ಸೀನಮ್ಮ ಅವನ್ ತಪ್ಪು ಏನೂ ಇಲ್ಲ. ಸಾಕ್ ನಿಲ್ಸು ಚಾರು. ಆವಾಗ್ಲೇ ಆ ಫೋಟೋ ನಂದು ಅಂದೆ, ಈಗ ಆದ್ಯನ್ ಫೋಟೋ ಅರ್ಧ ಹಾಕ್ದೆ ಅಂತಿದ್ಯಾ? ಅಷ್ಟಕ್ಕೂ ಇದ್ರಲ್ಲಿ ಯಾವ್ದು ನಂಬೇಕು ನಾವು? ಯಾರ ಮಾತನ್ನೇ ನಂಬೇಕು ನಾವು? ಕೇಳ್ತಿದ್ರೆ ಕಲ್ತರ ನಿಂತಿದ್ಯಲ್ಲೋ, ಅಷ್ಟಕ್ಕೂ ಏನ್ ನಡೀತು ಹೇಳು, ಮಾತಾಡೋ. ಅಜ್ಜಿ, ಅದೇನಂದ್ರೆ
ದಯವಿಟ್ಟು ಆದ್ಯನ ಹೆಸರನ್ನು ಮಾತ್ರ ಹೇಳ್ಬೇಡ ಸೀನು. ಹೇಳು ಸೀನು, ಈ ಫೋಟೋ ನಿನ್ ಹತ್ರ ಯಾಕಿದೆ? ನನ್ನ ಕ್ಷಮಿಸಿ ಅತ್ತೆ. ನನ್ನ ಪ್ರೀತಿನ ಎಲ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಹೇಳೋ, ನಿನ್ನೆ ಕೇಳ್ತಿರೋದು. ಸೀನು, ಈಗ ನೀನ್ ಹೇಳ್ತೀಯೋ ಇಲ್ಲ ನಿಮ್ಮ ಮಾವನ್ ಕರೀಲೋ? ಅದು ಅಜ್ಜಿ, ಯಾಕಂದ್ರೆ ನಾನು ಆದ್ಯನ ಪ್ರೀತಿಸ್ತಿದ್ದೀನಿ.